ವೆಲ್ಕಮ್ ಬ್ಯಾಕ್. ಮಳಲಿ ಮಸೀದಿಯಲ್ಲಿ ಆಗ್ತಿರುವಂತ ಧರ್ಮ ಯುದ್ಧದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ, ಚರ್ಚೆಯನ್ನ ಮಾಡ್ತಾ ಇದ್ವಿ. ಇದೀಗ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಿಬೇಟ್ ನಲ್ಲಿ ಜ್ಯೋತಿಷಿಗಳಾಗಿರುವಂತ ಪ್ರಕಾಶ್ ಅಮ್ಮಣ್ಣಯ್ಯ ಅವರು. ಪ್ರಕಾಶ್ ಅಮ್ಮಣ್ಣಯ್ಯ ಅವರೇ ನಮಸ್ಕಾರ. ಈಗ ಜ್ಯೋತಿಷಿಗಳಾಗಿ ನೀವೇನ್ ಹೇಳ್ತೀರಾ ಸರ್? ಒಂದು ಜಾಗದ ಬಗ್ಗೆ ನಾವೇನೋ ಪ್ರಶ್ನೆ ಮಾಡ್ತಾ ಇದೀವಿ ಅಂತ ಹೇಳಿದ ಮೇಲೆ ಅದೇ ಜಾಗದಲ್ಲಿ ನಿಂತ್ರೆ ಒಂದು ಸ್ಪಷ್ಟತೆ ಸಿಗುತ್ತೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಈಗ ಬೇರೆ ಜಾಗದ ಬಗ್ಗೆ ಬೇರೆ ಸ್ಥಳದಲ್ಲಿ ಕೇಳ್ತಿರೋದ್ರಿಂದ ಒಂದು ಸ್ಪಷ್ಟತೆ ಸಿಗುತ್ತಾ ಈ ತರ ಮಾಡೋದ್ರಿಂದ? ಪ್ರಕಾಶ್ ಅವರೇ, ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆಯಾ? ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಿಲ್ಲ ಅನ್ಸುತ್ತೆ. ಮತ್ತೊಮ್ಮೆ ಅವ್ರನ್ನ ಕನೆಕ್ಟ್ ಮಾಡಿ ಮಾತಾಡ್ಸೋ ಪ್ರಯತ್ನ ಮಾಡೋಣ. ಈಗ ರಾಜಶೇಖರಾನಂದ ಸ್ವಾಮೀಜಿ ಅವರೇ, ಅವ್ರು ಹೇಳ್ತಿರೋದು ಹೌದು, ಕೆಲವೊಂದು ಕುರುಹುಗಳಿತ್ತು, ಆದ್ರೆ ಅವ್ರು ತಿಳಿದಂಗೆ ವರ್ಷಾನುಗಟ್ಲೆಯಿಂದ ಅದು ಒಂದು ಮಸೀದಿ ಅಂತಾನೆ ಅವ್ರು ಅಂದ್ಕೊಂಡಿರೋದು, ಜೊತೆಗೆ ಅಲ್ಲಿ ಒಂದು ಧಾರ್ಮಿಕ ನಂಬಿಕೆಯನ್ನ ಇಟ್ಟಿದ್ದಾರೆ. ಸೊ ಇವತ್ತೇನು ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಕ್ಕಿದೆ, ಇನ್ನು ಮುಂದುವರೆದು ಹೋಗ್ಬೇಕು, ಸ್ಪಷ್ಟತೆ ಬೇಕು ಅಂತಂದ್ರೆ ಅಷ್ಟಮಂಗಲ ಪ್ರಶ್ನೆಗೆ ಮೊರೆ ಹೋಗ್ಬೇಕು ಅಂತ ಹೇಳಿದ್ದಾರೆ ಜ್ಯೋತಿಷಿಗಳು. ಸೊ ಆ ಕಾರ್ಯ ಆಗತ್ತಾ ಈಗ ಆ ಸ್ಥಳದಲ್ಲಿ? ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ಒಂದು ಕಡೆಯಲ್ಲಿ ನಮ್ಮ ಕಾನೂನು ಹೋರಾಟಗಳು ನಡೀತಾ ಇದೆ, ಇನ್ನೊಂದು ಕಡೆಯಲ್ಲಿ ನಾವಿದನ್ನ ಪುರಾತತ್ವ ಇಲಾಖೆಗೆ ನಾವೊಂದು ದೂರನ್ನ ದಾಖಲು ಮಾಡಿದ್ದೇವೆ. ಈಗಾಗಲೇ ಪುರಾತತ್ವ ಇಲಾಖೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದೆ, ನಾವದನ್ನ ಗಮನಿಸ್ತೇವೆ, ಆದಷ್ಟು ಬೇಗ ನಾವಿದನ್ನ ತನಿಖೆಗೆ ಒಳಪಡಿಸ್ತೇವೆ ಅಂತ ಹೇಳಿ ಪುರಾತತ್ವ ಇಲಾಖೆ ಹೇಳಿದೆ. ಈ ಎಲ್ಲ ಕಾರಣಗಳಿಂದ ಕಾನೂನಾತ್ಮಕವಾದ ವ್ಯವಸ್ಥೆ ಒಂದಾದರೆ, ಧಾರ್ಮಿಕವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ನಮ್ಗೆ ಇದನ್ನ ಇನ್ನೂ ಶೋಧಿಸಿ ಆ ಸಾನ್ನಿಧ್ಯ ಇನ್ನೂ ಕೂಡ, ಅಂದ್ರೆ ಅದು ನಮ್ಗೆ ಇವತ್ತು ಬಂದ ವಿಷಯ ಯಾವುದು ಅಂತ ಹೇಳಿದ್ರೆ ಧನುರ್ರಾಶಿ ಪ್ರಶ್ನೆ ಬಂದಿತ್ತು. ಧನುರ್ರಾಶಿ ಪ್ರಶ್ನೆಯ ಅಧಿಪತಿಯಾಗಿರ್ತಕ್ಕಂಥ ಗುರು ಚತುರ್ಥ ಭಾವದಲ್ಲಿ ನಿಲ್ಲುವುದರಿಂದ ಅದು ಒಂದು ಶೈವ ಸಾನ್ನಿಧ್ಯ ಅನ್ನುವುದು ನಮಗೆ ಗೋಚರಕ್ಕೆ ಬಂದಿತ್ತು. ಆದ್ರೆ ಇನ್ನು ಇದರಲ್ಲಿ ನಮ್ಗೆ ಲಗ್ನ ಸ್ಫುಟ, ಜೀವ ಸ್ಫುಟ, ಆಮೇಲೆ ಈ ಜ್ಯೋತಿಷ್ಯ ಆಧಾರದ ಮೇಲೆ ಸಾನ್ನಿಧ್ಯ ಸ್ಫುಟ, ಇದನ್ನೆಲ್ಲ ಮಾಡಿಕೊಂಡು ಇನ್ನು ನಾವು ಇದನ್ನ ತುಂಬಾ ಡೀಪ್ ಆಗಿ ಇದನ್ನ ಕಂಡುಕೊಳ್ಳಿಕ್ಕೆ ನಮ್ಗೆ ಅಷ್ಟಮಂಗಲ ಪ್ರಶ್ನೆಯಿಂದ ಸಾಧ್ಯತೆ ಇದೆ. ಅದರಲ್ಲಿ ಸ್ವರ್ಣ ಪ್ರಶ್ನೆ ಬರುತ್ತೆ, ಅಂದ್ರೆ 8 ರೀತಿಯ ಪ್ರಶ್ನೆಗಳು ಬರುವುದರಿಂದ ಇನ್ನೂ ಕೂಡ ನಾವು ಅದನ್ನ ತೀಕ್ಷ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದೆ. ಸರಿ, ಇದನ್ನ ಕೋರ್ಟ್ ಮಾನ್ಯತೆ ಮಾಡುತ್ತಾ ಅಂತ ನಿಮ್ಮ ಹತ್ರ ಕೇಳ್ತೀನಿ, ಪ್ಲೀಸ್ ಬಿ ಆನ್ಲೈನ್. ಪ್ರಕಾಶ್ ಅಮ್ಮಣ್ಣಯ್ಯ ಅವರೇ, ಇವಾಗ ನನ್ನ ವಾಯ್ಸ್ ನಿಮಗೆ ಅಂದ್ರೆ ನಿಮಗೆ ಕೇಳ್ತಾ ಇದ್ರೆ, ನಾನು ಕೇಳ್ತಾ ಇದ್ದೆ ಆಗ್ಲೇ ನಿಮ್ಮ ಹತ್ರ. ಈಗ ನೀವು ಜ್ಯೋತಿಷಿಗಳು, ಹಾಗಾಗಿ ಧಾರ್ಮಿಕ ನಂಬಿಕೆ ಬಗ್ಗೆನೂ ನಾವು ಮಾತಾಡ್ತಾ ಇದ್ವಿ, ಕಾನೂನು ಏನ್ ಹೇಳುತ್ತೆ ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡ್ತಿರೋದ್ರಿಂದ ಒಂದು ಜಾಗದ ಬಗ್ಗೆ ಸ್ಪಷ್ಟತೆ ಬೇಕು ಅಂತ ಹೇಳಿದ ಮೇಲೆ ಬೇರೆ ಜಾಗದಲ್ಲಿ ಕೂತು ಅದ್ರ ಬಗ್ಗೆ ಪ್ರಶ್ನೆ ಕೇಳೋದ್ರಿಂದ ಆ ಸ್ಪಷ್ಟತೆ ಸಿಗುತ್ತಾ? ಇಲ್ಲಿ ನಮಗೊಂದು ಕಾನ್ಫಿಡೆನ್ಸ್ ಬೇಕಾಗ್ತದೆ, ಮುಂದೆ ವಾದ ಮಾಡ್ಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಬೇಕಾಗ್ತದೆ. ಅವಾಗ ನಾವು ದೇವಸ್ಥಾನ ಧಾರ್ಮಿಕ ವಿಚಾರಗಳಲ್ಲಿ ನಾವು ಕಂಡುಕೊಂಡಂತಹ ವಿಧಾನ ಅಂದ್ರೆ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ರೂಪದ ಪ್ರಶ್ನೆಗಳಿವೆ. ಹೌದು, ಸ್ಥಳ ಪ್ರಶ್ನೆಗಳಿವೆ, ವರ್ಣಾರೂಢ ಇದೆ, ತಾಂಬೂಲ ಪ್ರಶ್ನೆ ಇದೆ. ಅದು ಕೊನೆಗೆ ಆಗದಿದ್ರೆ ಅಷ್ಟಮಂಗಲ ಪ್ರಶ್ನೆಯನ್ನು ಇಡಬೇಕಾಗ್ತದೆ. ಅಂದ್ರೆ ಇದೊಂದು ರೋಗವನ್ನು ಹುಡುಕಿದಾಗ ಎಕ್ಸ್ರೇ ಸಾಕಾಗುದಿಲ್ಲ ಅಂತ ಹೇಳಿದ್ರೆ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಹೇಳ್ತಾರೆ, ಅದು ಸಾಕಾಗುದಿಲ್ಲ ಅಂತ ಹೇಳಿದ್ರೆ MRI ಮಾಡ್ಬೇಕು. ಈ ಅಷ್ಟಮಂಗಲ ಅಂತ ಹೇಳುವಂಥದ್ದು ಪರಮಾವಧಿ. ಸರಿ, ಈಗ ನೀವು ಈ ವೇ ಬಗ್ಗೆ ಏನ್ ಹೇಳ್ತಿದ್ದೀರಾ? ಫಸ್ಟ್ ಸಿಂಪ್ಟಮ್ಸ್ ಬರುತ್ತೆ, ಅದಾದ್ಮೇಲೆ ಡಯಾಗ್ನೈಸ್ ಮಾಡ್ಬೇಕಾಗತ್ತೆ, ಆಮೇಲೆ ಟ್ರೀಟ್ಮೆಂಟ್ ಅಲ್ವಾ? ಇವಾಗ ನೀವು ಡಯಾಗ್ನೋಸಿಸ್ ಮಾಡ್ತಾ ಇದ್ದೀರಾ, ಇದನ್ನ ಡಾಕ್ಟರ್ ಒಪ್ಕೊಳ್ಬೇಕಲ್ಲ, ಕೋರ್ಟ್ ಇದನ್ನ ಮಾನ್ಯತೆ ಮಾಡುತ್ತಾ, ಒಪ್ಕೊಳ್ಳುತ್ತಾ? ನೋಡಿ, ಈಗ ನಾವು ಸಾಮಾನ್ಯ ಲೌಕಿಕ ವಿಚಾರವನ್ನು ಹೇಳುವಾಗ ಒಂದು ಫೋಟೋ, ಒಂದು ಆಡಿಯೋ, ಇದನ್ನು ತೋರಿದು ಆಕ್ಷನ್ ತಗೊಳ್ಳುದಿಲ್ಲ, ಯಾಕಂದ್ರೆ ಅದರ ಆಧಾರಗಳು ತಗೊಳ್ಳುದಿಲ್ಲ. ಯಾಕಂದ್ರೆ ಈಗ ಫೊರೆನ್ಸಿಕ್ ಹೋದಾಗ ಅದು ಇನ್ನೊಂದು ಬಾಯಿಸಿರ್ಬೋದು. ಆದ್ರೆ ನಮಗೆ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಇದೊಂದು ಸ್ಪಷ್ಟವಾದಂತಹ ದಾರಿ. ಯಾಕೆ ನಮಗೂ ಒಂದು ಕಾನ್ಫಿಡೆನ್ಸ್ ಬರಬೇಕು, ಅಲ್ಲಿ ಒಂದು ದೇವಸ್ಥಾನ ಇತ್ತು, ಹೀಗೆ ಎಲ್ಲ ಆಗಿದೆ, ಅದರ ಚರಿತ್ರೆ ಹೀಗಿತ್ತು ಅಂತ. ಅವಾಗ ಏನಾಗ್ತದೆ, ಇದನ್ನು ಕೆದಕ್ಲಿಕ್ಕೆ ಹೋಗ್ತಾರೆ. ಈಗ ಅಲ್ಲಿ ಅಷ್ಟಮಂಗಲದಲ್ಲಿ ಬೇರೆ ಬೇರೆ ಸಾನ್ನಿಧ್ಯಗಳ ವಿಚಾರಗಳು ಕೂಡ ಬರ್ತದೆ. ಆ ಸಾನ್ನಿಧ್ಯಗಳನ್ನೆಲ್ಲ ನಾವು ನೋಡ್ಲಿಕ್ಕೆ ಹೋದಾಗ ನಮಗೆ ಇದು ಸಿಕ್ಕೇ ಸಿಗ್ತದೆ. ಸರಿ, ಹಾಗಾಗಿ ಅಷ್ಟಮಂಗಲಕ್ಕೆ ನಾವು ಅಷ್ಟು ಸರಿ ಸರಿ ಹಾಗೆ ಸಂಪರ್ಕದಲ್ಲಿ ಶಾಹುಲ್ ಹಮೀದ್ ಅವರೇ, ಈಗ ಇವ್ರು ಹೇಳ್ತಿರೋದು ನಮಗೊಂದು ಕಾನ್ಫಿಡೆನ್ಸ್ ಬೇಕು ಹೋರಾಟ ಮಾಡಕ್ಕೆ, ಆ ಕಾನ್ಫಿಡೆನ್ಸ್ ನಮ್ಗೆ ಈಗ ಸಿಕ್ಕಿದೆ ಅಂತ. ಈಗ ಜಿಲ್ಲಾಡಳಿತ ತನಕ ಇವ್ರು ಹೋಗಿದ್ದಾರೆ, ಪುರಾತತ್ವ ಇಲಾಖೆಗೂ ಇವ್ರು ಮನವಿ ಮಾಡ್ಕೊಳ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು, ನೆಕ್ಸ್ಟ್ ಏನ್ ಫರ್ದರ್ ಸ್ಟೆಪ್ ಮಾಡ್ಬೇಕು ಅಂತ. ಈಗ ನೀವೇನಾದ್ರೂ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಏನಾದ್ರೂ ಮನವಿ ಕೊಟ್ಟಿದ್ದೀರಾ ನಿಮ್ ಕಡೆಯಿಂದ? ಈಗಾಗಲೇ ಒಂದು ವಿಷಯ ಇದೆ, ಇಲ್ಲಿ ಇವರಿಗೆ ಸ್ಪಷ್ಟತೆ ಇಲ್ಲ.
ಇನ್ನು ಕೂಡ ಸ್ಪಷ್ಟವಾಗಿ ಯಾವುದು ಕೂಡ ಸ್ಪಷ್ಟತೆ ಹೇಗೆ ಬಂದಿಲ್ಲ. ಈಗ ಹುಡುಕ್ತಾ ಇದ್ದಾರೆ, ಅದ್ರ ಬಗ್ಗೆ ಏನೆಲ್ಲ ಮಾಡ್ಬೇಕು ಅನ್ನೋ ಬಗ್ಗೆ ಇವರು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತು ಈಗ ತಾಂಬೂಲ ಪ್ರಶ್ನೆ ಆಯ್ತು, ಈಗ ಮತ್ತೆ ಅಷ್ಟಮಂಗಲ ಮಾಡ್ಬೇಕು ಅಂತ ಇವರು ಚರ್ಚೆಯಲ್ಲಿದ್ದಾರೆ. ಇವರು ಸ್ಪಷ್ಟತೆ ಇಲ್ಲ. ಮತ್ತೆ ಅಲ್ಲಿ ದೇವಸ್ಥಾನ ಇತ್ತು ಅಂತ ಹೇಳೋದಕ್ಕೆ ಯಾವ ಸಾಕ್ಷಿ ಕೂಡ ಇಲ್ಲ. ಹೀಗಾಗಿ ಅದನ್ನು ಹೊಸದಾಗಿ ಹುಡುಕುವಂತ ಒಂದು ಪ್ರಕ್ರಿಯೆ ಇವತ್ತು ಆರಂಭವಾಗ್ತಾ ಇದೆ. ಏನ್ ಹೇಳ್ತೀರಾ ರಾಜಶೇಖರಾನಂದ ಸ್ವಾಮೀಜಿ ಅವರೇ? ನಿಮ್ಗೆ ಇಲ್ಲ ಶಾಹುಲ್ ಹಮೀದ್ ಅವರು ಹೇಳುವ ರೀತಿಯಲ್ಲಿ ನಮ್ಗೆ ಸ್ಪಷ್ಟತೆ ಇಲ್ಲ ಎನ್ನುವುದರ ಬಗ್ಗೆ ನಮ್ಗೆ ಯೋಚನೆ ಅಲ್ಲ ಅದು, ಅಥವಾ ಅಲ್ಲಿ ಸಾನ್ನಿಧ್ಯ ಉಂಟಾ ಇಲ್ಲವಾ ಎನ್ನುವುದರ ಬಗ್ಗೆ ಮಾತ್ರ ನಮ್ಗೆ ಯೋಚನೆ ಇದ್ದದ್ದು. ಈಗ ಪ್ರಸ್ತುತವಾಗಿ ಶಾಹುಲ್ ಹಮೀದ್ ಅವರಿಗೆ ನಾವು ಅದನ್ನ ಸ್ಪಷ್ಟಪಡಿಸ್ಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ನಾವಲ್ಲಿ ಸಾನ್ನಿಧ್ಯ ಯಾವುದಿದೆ ಎನ್ನುವುದರ ಬಗ್ಗೆ ನಮ್ಗೆ ಸ್ಪಷ್ಟತೆ ಇಲ್ಲ ಅಷ್ಟೇ. ಅದನ್ನು ನಾವುಗಳು ಇವತ್ತು ನಿರ್ಧಾರಕ್ಕೆ ಬಂದಿರೋದು. ಅದು ನಮ್ಗೆ ಇವತ್ತು ಸ್ಪಷ್ಟವಾಗಿದೆ, ಸ್ಪಷ್ಟತೆಗೆ ಸಿಕ್ಕಿದೆ. ಇನ್ನು ನಮ್ಗೆ ಇದ್ರಲ್ಲಿ ಗೊಂದಲ ಇಲ್ಲ. ಇಲ್ಲ ಸ್ವಾಮೀಜಿಗಳೇ, ನಾ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ, ಅಲ್ಲಿ ದೇವಸ್ಥಾನ ಇತ್ತು ಎನ್ನುವುದಕ್ಕೆ ಏನಾದ್ರೂ ನಿಮ್ಮ ಹತ್ರ ಇತಿಹಾಸದಲ್ಲಿ ಒಂದು ದೇವಸ್ಥಾನ ಕೆಡವಲಾಯಿತು, ನಿರ್ಮಾಣ ಆಯ್ತು ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ? ನಿಮ್ಗೆ ಒಂದು ಉದಾಹರಣೆಯನ್ನು ಹೇಳಬೇಕು. ಇದು ಕಟ್ಟುಕತೆಯಲ್ಲ. ನಮ್ಮಲ್ಲಿ ಒಂದು ಪುಳಿನಾಪುರ ಅರ್ಥಾತ್ ಪೊಳಲಿ ಅನ್ನುವಂತ ಒಂದು ಕ್ಷೇತ್ರದ ಇತಿಹಾಸದಲ್ಲಿ ಅಲ್ಲಿ ಒಂದು ಆ ಪ್ರದೇಶದಲ್ಲಿ, ಅಂದ್ರೆ ಈಗ ಜುಮಾ ಮಸೀದಿ ಇರುವಂತಹ ಪ್ರದೇಶದಲ್ಲಿ ಒಂದು ಶಿವಾಲಯ ನಾಶವಾಗಿದೆ ಎನ್ನುವ ಒಂದು ಕುರುಹುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಅಪ್ರತಿಮ ವಿದ್ವಾಂಸರು ಬರೆದಂತಹ ಒಂದು ಗ್ರಂಥ ಅದು. ಪುಳಿನಾಪುರ ಅಂದ್ರೆ ಇತ್ತೀಚೆಗೆ ಪೊಳಲಿ ಜೀರ್ಣೋದ್ಧಾರವಾಯಿತಲ್ವಾ, ಅಲ್ಲಿ ಸಿಕ್ಕಿದಂತಹ ಕುರುಹುಗಳ ಆಧಾರದ ಮೇಲೆ ಇದನ್ನು ಶೋಧಿಸಿಕೊಂಡು ಅವರು ಬರೆದದ್ದು. ಹಾಗಾಗಿ ಈ ನಾವೀಗ ಹೇಳುವ ಜುಮ್ಮಾ ಮಸೀದಿ ಅಂತ ತಾವುಗಳು ಹೇಳುವ ಮಸೀದಿಯ ಪ್ರದೇಶವೇನಿದೆ, ಈ ಪ್ರದೇಶದ ಮೇಲ್ಭಾಗ ಅಂದ್ರೆ ಈ ಪ್ರದೇಶದ ಮೇಲ್ಭಾಗ ಅದು ಕೂಡ ಮುಸಲ್ಮಾನರ ವಶದಲ್ಲಿ ಇದೆ. ಅಲ್ಲಿ ಕುರುಹುಗಳೆಲ್ಲ ಸಿಕ್ಕಿದೆ, ಬಹಳ ಹಿಂದೆ ಕುರುಹುಗಳು ಸಿಕ್ಕಿದೆ. ಹಾಗಾಗಿ ಅದರ ಮೂಲ ಒಂದು ಕಲ್ಯಾಣಿ ಅಂದ್ರೆ ನಮ್ಗೆ ಗೊತ್ತಲ್ಲ, ಪಾದ ತೊಳೆಯುವಂತದ್ದು, ಅದು ಈ ಪ್ರದೇಶದಲ್ಲಿದೆ, ಅಂದ್ರೆ ಇದರ ಒಳಗಿದೆ ಅಂತ ಕಂಡು ಬಂದಿದೆ ಹಿಂದೆ. ಸರಿ ಸ್ವಾಮೀಜಿಗಳೇ, ಈಗ ನೋಡಿ, ಈಗ ಎಷ್ಟು ವರ್ಷಗಳಾಯ್ತು ಅಲ್ಲಿ ಈಗ ನಮಾಜ್ ಮಾಡ್ತಾ ಇದ್ದಾರೆ, ಅಲ್ಲಿ ದರ್ಗಾ ಇದೆ, ಎಷ್ಟು ವರ್ಷಗಳಾಯ್ತು, 100 ವರ್ಷಗಳ ಚರಿತ್ರೆ. ಈ ಮಸೀದಿ ಜೀರ್ಣೋದ್ಧಾರಕ್ಕೆ ಬಂದಾಗ ಮಾತ್ರ ಯಾಕೆ ಈ ಪ್ರಶ್ನೆ ಹೊರಬಂತು? ಇಲ್ಲಿಗೆ ನೀವು ಹೇಳುವಂತ ಕುರುಹುಗಳು ಅದು ದೇವಸ್ಥಾನದ ಕುರುಹುಗಳಲ್ಲ. ಆ ರೀತಿ ಯಾವ್ದು ಕುರುಹುಗಳು ದೇವಸ್ಥಾನದ ಮಸೀದಿ ಅಡಿಪಾಯಗಳಲ್ಲಿ ಸಿಗ್ಲಿಲ್ಲ. ಆ ರೀತಿಯ ಒಂದು ಕಲಾಕೃತಿ ಇರುವಂತಹ ಒಂದು ಪಿಲ್ಲರ್ಗಳು ಮಾತ್ರ ಅಲ್ಲಿದೆ ಅಷ್ಟೇ, ಬೇರೆ ಯಾವುದೋ ಕುರುಹುಗಳಲ್ಲಿ ಇಲ್ಲ ಅಲ್ವಾ? ಹಾಗಾದ್ರೆ ಈ ಪ್ರದೇಶದಲ್ಲೇ ಇದೆ ಎನ್ನುವುದಕ್ಕೆ ಯಾವ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾವ ಸಾಕ್ಷ್ಯಾಧಾರಗಳು ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಆ ಕಾರಣ ಮಾತ್ರ ಅಲ್ಲ, ಈ ಜುಮಾ ಮಸೀದಿಯನ್ನು ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ಕೂಡ ಅಲ್ಲಿ ಯಾವುದೇ ದೇವಸ್ಥಾನದ ಕುರುಹುಗಳು ಅಲ್ಲಿ ಕಂಡಿಲ್ಲ. ಅಲ್ಲಿ ಆ ಒಂದು ಕಂಬಗಳ ಕಲಾಕೃತಿಗಳು ಆ ರೀತಿ ಇದೆ. ಅದು ಕಲಾಕೃತಿ ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿದ್ದಂತಹ ಒಂದು ಪುರಾತನ ಮಸೀದಿ ಆಗಿರೋದ್ರಿಂದ ಆ ರೀತಿ ಒಂದು ಕಲಾಕೃತಿ ಇದೆ. ಬಿಟ್ರೆ ಬೇರೆ ಏನಾದ್ರೂ ಒಂದು ಸಾಕ್ಷಿಯಲ್ಲಿ ಇದೆಯಾ ಆ ಮಸೀದಿ ಜೀರ್ಣೋದ್ಧಾರ ಮಾಡುವಾಗ? ಏನಾದ್ರೂ ಅಲ್ಲ ಶಾಹುಲ್ ಹಮೀದ್ ಅವರೇ, ನೀವು ಹೇಳ್ಬಹುದು ಅದನ್ನ, ನಾವು ಹೇಳುವ ರೀತಿಯನ್ನ ನೀವು ಒಪ್ಪದೇ ಇರಬಹುದು, ಅಥವಾ ನೀವು ಹೇಳುವುದನ್ನ ನಾವು ಒಪ್ಪದೇ ಇರಬಹುದು. ಇದು ನಿಮ್ಮ ವಾದ ಆಗ್ತದೆ ವಿನಃ ಈ ವಾದದ ಈ ಡಿಬೇಟ್ ಅಲ್ಲಿ ನಮ್ಗೆ ಏನನ್ನು ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಕಡೆಯಲ್ಲಿ ಕಾನೂನು ಇದಕ್ಕೆ ನಮಗೆ ಕಾನೂನು ಹೋರಾಟ, ಅದಕ್ಕೆ ಬೇಕಾದಂತ ಕಾನ್ಫಿಡೆನ್ಸ್ ಈ ತರ ನೀವು ಪಡ್ಕೊಳ್ತಿದ್ದೀರಾ. ಮತ್ತೆ ಅಷ್ಟಮಂಗಲ ಪ್ರಶ್ನೆ ಮೊರೆ ಹೋಗೋದು ಕೂಡ ನೀವು ಡಿಸೈಡ್ ಮಾಡಿದಿರಾ. ಶಾಹುಲ್ ಹಮೀದ್ ಅವರೇ, ನಿಮ್ಗೊಂದು ಕೊನೆ ಪ್ರಶ್ನೆ ನಂದು. ಇಲ್ಲಿ ಅಂದ್ರೆ ಇವತ್ತು ತಾಂಬೂಲ ಪ್ರಶ್ನೆ ಕೇಳಿದಾಗ ಒಂದು ವಿಷಯ ಅಲ್ಲಿ ಪ್ರಸ್ತಾಪ ಆಗಿರೋದು, ಅಂದ್ರೆ ಆ ಊರಿನಲ್ಲಿ ಅಭಿವೃದ್ಧಿ ಆಗದೆ ಇದ್ರೆ ಊರಿಗೆ ಸಮಸ್ಯೆ ಆಗತ್ತೆ. ಹಾಗಾಗಿ ಇದು ಯಾವ ದೈವ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡ್ಬೇಕು, ಆ ಜಾಗದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಈಗ ಅದನ್ನ ಬಿಟ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ರೆಡಿ ಇದ್ದೀರಾ ನೀವು? ನಿಮ್ಮ ಹೋರಾಟ ಏನು ಮುಂದೆ? ಇದು ನೋಡಿ, ಅದು ಅವರ ವಿಶ್ವಾಸ. ಈಗ ಹಿಂದೂ ಧರ್ಮದ ವಿಶ್ವಾಸ ಹಿಂದೂ ಧರ್ಮಕ್ಕೆ, ಮುಸ್ಲಿಂ ಧರ್ಮದ ವಿಶ್ವಾಸ ಮುಸ್ಲಿಂ ಧರ್ಮದವರಿಗೆ. ನಾವು ಆ ಮಸೀದಿ ದರ್ಗಾವನ್ನು ಬಿಟ್ಟು ಕೊಟ್ರೆ ನಮ್ಮ ಸಮುದಾಯಕ್ಕೆ ಅಥವಾ ಊರಿಗೆ ಹಿನ್ನಡೆ ಆಗ್ಬಹುದು ಅನ್ನೋದು ನಮ್ಮ ವಿಶ್ವಾಸ. ಓಕೆ ಫೈನ್, ನಿಮ್ದು ಹೋರಾಟ ಮುಂದುವರಿಯುತ್ತೆ. ಸರಿ ಸರಿ, ಮುಂದುವರಿಯುತ್ತೆ. ಫೈನ್, ಅದೆಲ್ಲಿ ತನಕ ಬಂದು ನಿಲ್ಲುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ, ನಿಮ್ಮ ಒಪಿನಿಯನ್ ಅನ್ನ ವ್ಯಕ್ತಪಡಿಸೋದಕ್ಕೆ ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.